ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಸಾಮಾಜಿಕ ಚಳವಳಿಗಳು ಮತ್ತು ರಾಜಕೀಯ ಪರಿಣಾಮಗಳಲ್ಲಿ ಇನ್ನೊಂದು ವಿಷಯ ಹಿಂದುಳಿದ ವರ್ಗಗಳ ಚಳವಳಿ ಮತ್ತು ಆ ಚಳವಳಿಯ ರಾಜಕೀಯ ಪರಿಣಾಮಗಳು. ಇಲ್ಲಿ ನಾವು ಮುಖ್ಯವಾಗಿ ಹಿಂದುಳಿದ ವರ್ಗಗಳು ಎಂದರೆ ಯಾವ ವರ್ಗ, ಹಿಂದುಳಿದ ವರ್ಗಗಳ ಚಳವಳಿಗೆ ಕಾರಣಗಳು ಯಾವುವು, ಆ ಚಳವಳಿಯ ರಾಜಕೀಯ ಪರಿಣಾಮಗಳು ಯಾವುವು ಅನ್ನೋದನ್ನು ಮುಖ್ಯವಾಗಿ ಮತ್ತು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಿಂದುಳಿದ ವರ್ಗಗಳು ಎಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿದವರನ್ನು, ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿದವರನ್ನು ನಾವು ಹಿಂದುಳಿದ ವರ್ಗಗಳು ಎನ್ನಲಾಗುತ್ತದೆ. ಪ್ರಾಚೀನ ಭಾರತ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಇಲ್ಲಿ ಶೂದ್ರರು ಎಂದು ಕರೆಸಿಕೊಳ್ಳುವವರನ್ನೇ ನಾವು ಹಿಂದುಳಿದ ವರ್ಗಗಳು ಎನ್ನುತ್ತೇವೆ. ಉದಾಹರಣೆಗೆ ಕುಂಬಾರರು, ಬೆಸ್ತರು, ತಿಗಳರು, ಈಡಿಗರು, ಈ ಎಲ್ಲ ಸಮುದಾಯಗಳು ಹಿಂದುಳಿದ ವರ್ಗಗಳ ಸಮುದಾಯದಲ್ಲಿ ಬರ್ತವೆ. ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶುಂಗ ಮನುಸ್ಮೃತಿಯನ್ನು ಅಳವಡಿಸಿಕೊಂಡಾಗ ನಾವು ಅಧಿಕಾರ ಮತ್ತು ಸೌಲಭ್ಯಗಳನ್ನು, ಸಂಪನ್ಮೂಲಗಳನ್ನು ಕೇವಲ 3 ವರ್ಗಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತದೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ. ಶೂದ್ರ ವರ್ಗದವರು ಈ ಮೇಲಿನ 3 ವರ್ಗಗಳ ಸೇವೆಗೆ ಮಾತ್ರ ಮೀಸಲಾಗ್ತಾರೆ. ಆ ಮೂಲಕ ಅವರು ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ರಂಗಗಳಲ್ಲೂ ಹಿಂದುಳಿತಾ ಹೋಗ್ತಾರೆ. ಮುಖ್ಯವಾಗಿ ಹಿಂದುಳಿದ ವರ್ಗಗಳೆಂದರೆ ಸಣ್ಣ ಪ್ರಮಾಣದ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಕರಕುಶಲ ಕಸುಬುಗಳನ್ನು ನಿರ್ವಹಿಸುವ ಸಮುದಾಯವನ್ನು ನಾವು ಹಿಂದುಳಿದ ವರ್ಗಗಳು ಎನ್ನುತ್ತೇವೆ. ಈ ಸಮುದಾಯಗಳು ವ್ಯವಸ್ಥಿತವಾಗಿ ಸಾಮಾಜಿಕ ಶ್ರೇಣೀಕರಣದಿಂದ ಶೋಷಣೆಗೆ ಒಳಗಾದ ಪರಿಣಾಮವಾಗಿ ತದನಂತರ ಅವರು ತಮ್ಮ ಶೋಷಣೆಗಳ ಅರಿವಾಗಿ ಆ ಶೋಷಣೆಗಳ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸಿದರ ಪರಿಣಾಮವಾಗಿ ಉಂಟಾದ ಚಳವಳಿಯೇ ಹಿಂದುಳಿದ ವರ್ಗಗಳ ಚಳವಳಿ. ಈ ಚಳವಳಿಯ ಪ್ರಮುಖ ಮುಂದಾಳುಗಳು, ರೂವಾರಿಗಳೆಂದರೆ ನಾವು ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಇರ್ಬೋದು, ಕೇರಳದಲ್ಲಿ ಶ್ರೀ ನಾರಾಯಣ ಗುರು, ತಮಿಳುನಾಡಿನಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಇರಬಹುದು. ಇವರೆಲ್ಲ ಈ ಹಿಂದುಳಿದ ವರ್ಗಗಳ ಚಳವಳಿಗಾಗಿ ತಮ್ಮ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಮತ್ತು ಆ ನಿಟ್ಟಿನಲ್ಲಿ ಆ ಒಂದು ಸಮುದಾಯಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಜ್ಯೋತಿಬಾ ಫುಲೆ ಅವರು ಕ್ರಿಸ್ತ ಶತಕ 1838ರಲ್ಲಿ ಅಕ್ಷರ ಕ್ರಾಂತಿ ಎಂಬ ಪರಿಕಲ್ಪನೆಯ ಮೂಲಕ ಹಿಂದುಳಿದ ವರ್ಗದ ಸಮುದಾಯವನ್ನು ಸಶಕ್ತೀಕರಣಗೊಳಿಸಲಿಕ್ಕೆ, ಅವರಿಗೆ
ತಮಗೆ ಯಾಕೆ ಹೀಗೆ ಆಗಿದೆ ಅನ್ನೋ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆ ಶೋಷಣೆಯಿಂದ ಮೇಲೆ ಬರಲು ಬೇಕಾದ ಮಾರ್ಗದರ್ಶನ ಅಂದರೆ ಶಿಕ್ಷಣವನ್ನು ಕೊಡುವ ಮೂಲಕ ಪ್ರಾರಂಭಿಸ್ತಾರೆ. ಅವರ ಶ್ರೀಮತಿಯಾರ ಸಾವಿತ್ರಿಬಾ ಫುಲೆ ಅವರು ಸಹ ಸ್ತ್ರೀ ಸಾಕ್ಷರತೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. ಅಂದರೆ ಅರಿವಿನ ಮೂಲಕ, ಶಿಕ್ಷಣದ ಮೂಲಕ ನಾವು ಈ ಹಿಂದುಳಿದ ವರ್ಗಗಳನ್ನು ಅವರಿಗೆ ಸಲ್ಲಬೇಕಾದಂಥ ಗೌರವಿತವಾದಂಥ ಬದುಕನ್ನು ಕೊಡಿಸಲು ಸಾಧ್ಯ ಎನ್ನುವುದನ್ನು ಅವರು ಅರಿತಿದ್ರು. ಇನ್ನು ನಾವು ಹಿಂದುಳಿದ ವರ್ಗಗಳ ಚಳವಳಿಗೆ ಪ್ರಮುಖವಾದಂಥ ಕಾರಣಗಳನ್ನು ವಿಶ್ಲೇಷಿಸ್ತಾ ಹೋದಾಗೆ ಮೊದಲಿನದಾಗಿ ಸಾಮಾಜಿಕ ಅಸಮಾನತೆ. ಭಾರತೀಯ ಸಮಾಜ ಶ್ರೇಣಿಯುತವಾಗಿತ್ತು. ಮೇಲ್ವರ್ಗದವರು, ಕೆಳವರ್ಗದವರು, ಉಳ್ಳವರು, ಇಲ್ಲದವರು, ಶ್ರೇಷ್ಠರು, ಕನಿಷ್ಠರು ಅನ್ನುವಂಥ ಈ ತಾರತಮ್ಯಗಳಿಂದ ಕೂಡಿರುವಂಥದ್ದು. ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಾತಿಯೂ ಸಹ ತನಗಿಂತ ಕೆಳಗಿನ ಸ್ತರದಲ್ಲಿ ಮತ್ತೊಂದು ಜಾತಿ ಇದೆ ಅನ್ನುವ ಸಮಾಧಾನಕಾರಿ ಅಂಶವನ್ನು ತಾಳುವ ಮೂಲಕ ತಮಗಿಂತ ಕೆಳಗಿನವರನ್ನು ಅವರು ಕೀಳಾಗಿ ಕಾಣುವಂಥದ್ದು. ಈ ತಾರತಮ್ಯಗಳು ಹಿಂದುಳಿದ ವರ್ಗಗಳ ಪ್ರತಿರೋಧಗಳಿಗೆ, ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ, ಚಳವಳಿಗಳಿಗೆ ಕಾರಣ ಆಗ್ತದೆ. ಎರಡನೇದಾಗಿ ಆರ್ಥಿಕ ಶೋಷಣೆ. ಹಿಂದುಳಿದ ವರ್ಗಗಳು ಸಂಪತ್ತು ಸೌಲಭ್ಯಗಳಿಂದ, ಆ ಸಂಪತ್ತಿನ ಹಂಚಿಕೆ ಮತ್ತು ಸಂಪತ್ತಿನ ವಿತರಣೆಯಲ್ಲಿ ಅವರು ಅನ್ಯಾಯಕ್ಕೆ ಒಳಗಾಗಿದ್ದರು. ಅಂದರೆ ಹೆಚ್ಚಿನ ಸಂಪತ್ತು ಮೇಲುವರ್ಗ ಎಂದು ಕರೆಸಿಕೊಳ್ಳಲ್ಪಡುವವರಲ್ಲಿ ಕೇಂದ್ರೀಕೃತವಾಗಿತ್ತು. ಯಾವಾಗ ಆರ್ಥಿಕವಾಗಿ ಹಿಂದುಳಿದಾಗ ವ್ಯಕ್ತಿತ್ವ ವಿಕಸನವೂ ಸಹ, ಆ ವಿಕಸನಕ್ಕೆ ಬೇಕಾದಂಥ ಅವಕಾಶಗಳು ಸಹ ಮುಚ್ಚಲ್ಪಡ್ತದೆ ಅಥವಾ ಅವಕಾಶಗಳು ಸಿಗುವುದು ದುರ್ಲಭವಾಗ್ತದೆ. ಒಂದು ಗೌರವಯುತವಾದಂಥ ಬದುಕನ್ನು ರೂಪಿಸಿಕೊಳ್ಳುವಂಥದ್ದು ಕಷ್ಟಕರ. ಹಾಗಾಗಿ ಆರ್ಥಿಕವಾಗಿ ಸಬಲರಾಗುವ ಉದ್ದೇಶದಿಂದ ಆರ್ಥಿಕ ಸಂಪನ್ಮೂಲಗಳನ್ನು, ಆ ಸಂಪನ್ಮೂಲಗಳ ವಿತರಣೆಯಲ್ಲಿ ನ್ಯಾಯಯುತವಾದಂಥ ಪಾಲನ್ನು ಪಡೆಯುವ ಸಲುವಾಗಿ ಈ ಚಳವಳಿ ಪ್ರಾರಂಭಗೊಳ್ತದೆ. ನಂತರ ರಾಜಕೀಯ ಪ್ರಾತಿನಿಧ್ಯತೆಯ ಕೊರತೆ. ಹಿಂದುಳಿದ ವರ್ಗಗಳಿಗೆ ಸೂಕ್ತವಾದಂಥ ರಾಜಕೀಯ ಸ್ಥಾನಮಾನಗಳು, ರಾಜಕೀಯ ಪ್ರಾತಿನಿಧ್ಯತೆ ಸಿಗದೇ ಹೋಗಿರುವುದರಿಂದ, ಆದರೆ ರಾಜಕೀಯ ಪ್ರಾತಿನಿಧ್ಯತೆ ಇದ್ದಾಗ ಮಾತ್ರ ಆಯಾ ಸಮುದಾಯಗಳು ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲಿಕ್ಕೆ, ತಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪಾಲನ್ನು ಕೇಳಲಿಕ್ಕೆ, ಅಂದರೆ ಅದು ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥದ್ದೇ ಆಗಿದೆ. ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಮೂಹಿಕ ಪ್ರಯತ್ನ, ಸಂಘಟಿತ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆಂದರೆ ರಾಜಕೀಯ ಪ್ರಾತಿನಿಧ್ಯ ಅನ್ನುವಂಥದ್ದು ಸಮುದಾಯಗಳಿಗೆ ಒಂದು ಪ್ರಬಲವಾದ ಧ್ವನಿಯನ್ನು ನೀಡುತ್ತದೆ ಅಧಿಕಾರದ ಮೂಲಕ. ಯಾಕೆಂದರೆ ರಾಜಕೀಯ ಅಧಿಕಾರ ಎಲ್ಲ ಅಧಿಕಾರಗಳಿಗೂ ಅದು ಮೂಲವಾದ ಅಧಿಕಾರ ಆಗಿರುವುದರಿಂದ ಅವರ ಮಾತುಗಳು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಂತರ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ. ಆ ಕಾಲದಲ್ಲಿ ಶಿಕ್ಷಣ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ಪ್ರಾಚೀನ ಸಮಾಜದಲ್ಲಿ ಅದು ಮೇಲು ಜಾತಿಯವರಿಗೆ ಮಾತ್ರ ಸೀಮಿತ ಅನ್ನುವ ಒಂದು ಕಲ್ಪನೆಯನ್ನು ಹೊಂದಿತ್ತು. ಶಿಕ್ಷಣ ಅವರಲ್ಲೇ ಕೇಂದ್ರೀಕೃತವಾಗಿತ್ತು. ಉಳಿದವರಿಗೆ ಶಿಕ್ಷಣವನ್ನು ನಿರಾಕರಿಸಲಾಗಿತ್ತು ಅಥವಾ ಅವರಿಗೆ ಅದು ಅವಶ್ಯಕತೆ ಇಲ್ಲ ಅನ್ನೋದಾಗಿ ಭಾವಿಸಲಾಗಿತ್ತು. ಈ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯೇ ಅವರ ಬೇರೆ ಬೇರೆ ರಂಗಗಳಲ್ಲಿ ಹಿಂದುಳಿಯಲು ಕಾರಣವಾಗಿರುವ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯತೆಯನ್ನು ಪಡೆಯಲು, ಪ್ರವೇಶಾತಿಯನ್ನು ಪಡೆಯಲು
ಶೈಕ್ಷಣಿಕವಾಗಿ ಮುಂದುವರಿಯಲು ಆ ನೆಲೆಯಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತದೆ. ನಂತರ ಹಿಂದುಳಿದ ಸಮುದಾಯ ಹಲವಾರು ಕಾರಣಗಳಿಗಾಗಿ ಅದು ಬೇರೆ ಬೇರೆ ಬೇರೆಯಾಗಿ ಅಸಂಘಟಿತವಾಗಿತ್ತು, ಚದುರಿ ಹೋಗಿತ್ತು. ಯಾವುದೇ ಒಂದು ಸಮುದಾಯ ಐಕ್ಯತೆಯಿಂದ ಕೂಡಿದಾಗ, ಅದು ಸಮಗ್ರವಾಗಿದ್ದಾಗ, ಸಂಘಟಿತವ ಪ್ರಯತ್ನದ ಮೂಲಕ ತಮ್ಮ ಆಯ್ಕೆಗಳನ್ನು, ತಮಗೆ ಸಲ್ಲಬೇಕಾದಂತಹ ಸೌಲಭ್ಯಗಳನ್ನು, ಸವಲತ್ತುಗಳನ್ನು, ಗೌರವವನ್ನು ಪಡೆಯಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಮಾತಿದೆ, ಐಕ್ಯತೆಯಲ್ಲಿ ಶಕ್ತಿ ಇದೆ. ಶಕ್ತಿ ಯಾವಾಗ ಅದು ಬಲಿಷ್ಠ ಆಗ್ತದೆ ಅಂದಾಗ, ಅಂದರೆ ನಾವು ಸಂಘಟಿತವಾಗಿದ್ದಾಗ, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ನಮ್ಮ ಸಮಾನ ಆಶಯಗಳಿಗಾಗಿ ನಾವು ಕೈಗೂ ಜೋಡಿಸಿದಾಗ, ಏಕತೆಯಿಂದ ನಾವು ಶ್ರಮಪಟ್ಟಾಗ ಅದು ಸಾಧ್ಯ ಆಗ್ತದೆ. ಇದಿಷ್ಟು ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಚಳವಳಿಗೆ ಪ್ರಮುಖವಾದಂತಹ ಕಾರಣಗಳಾಗ್ತವೆ. ಅಂದರೆ ಹಿಂದುಳಿದವರೆಂದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದಲ್ಲಿ ಅವಜ್ಞೆಗೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ಕಡೆಗಣಿಸಲ್ಪಟ್ಟವರು, ದೂರ ಇರಿಸಲ್ಪಟ್ಟವರು. ಇವರುಗಳು ಆರ್ಥಿಕವಾಗಿಯೂ ಹಿಂದುಳಿದಿರ್ತಾರೆ, ರಾಜಕೀಯ ಪ್ರಾತಿನಿಧ್ಯತೆಯಲ್ಲೂ ಸೂಕ್ತವಾದಂಥ ಪ್ರಾತಿನಿಧ್ಯತೆಯನ್ನು ಪಡೆದುಕೊಂಡಿರುವುದಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಅವರ ಕುಂಠಿತಗೊಂಡಿರ್ತದೆ. ಮುಖ್ಯವಾಗಿ ನಾವು ಹಿಂದುಳಿದ ವರ್ಗಗಳ ಚಳವಳಿಗೆ ಸಂಬಂಧಿಸಿದಾಗೆ ನೆನಪಿಸಿಕೊಳ್ಬೇಕಾದವರೆಂದರೆ ಗ್ವಾಲಿಯರ್ನ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು. ಇವರು ಪ್ರಥಮವಾಗಿ ಹಿಂದುಳಿದ ವರ್ಗಗಳಿಗೆ ಅವರ ಏಳಿಗೆಗಾಗಿ ಶ್ರಮಿಸಿದವರು. ಹಾಗೆ ನಾವು ನೋಡ್ತಾ ಹೋದರೆ ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳು, ತಮಿಳುನಾಡಿನ ಸುಧಾರಕರಾದ ಪೆರಿಯಾರ್ ಅವರು, ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರಾದ ಸಾಹು ಮಹಾರಾಜ್ ಅವರು, ನಮ್ಮ ಕರ್ನಾಟಕವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಆಗಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರೆಲ್ಲರೂ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹಲವಾರು ರೀತಿಯ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ, ಅವರಿಗೆ ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ನಾವು ಹಿಂದುಳಿದ ವರ್ಗಗಳ ಚಳವಳಿಗಳ ರಾಜಕೀಯ ಪರಿಣಾಮಗಳನ್ನು ಅವಲೋಕಿಸಿದಾಗ, ಇಲ್ಲಿ ರಾಜಕೀಯ ಪರಿಣಾಮಗಳೆಂದರೆ ಹಿಂದುಳಿದ ವರ್ಗಗಳ ವ್ಯವಸ್ಥಿತ ಸಂಘಟಿತ ಹೋರಾಟಗಳಿಗೆ, ಪ್ರತಿರೋಧಗಳಿಗೆ ಅಥವಾ ಅವರ ಸಮಸ್ಯೆಗಳಿಗೆ, ಅವರಿಗೆ ನ್ಯಾಯಯುತವಾಗಿ ಸಮಾಜದಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳಿಗಾಗಿ ನಮ್ಮ ರಾಜ್ಯ ವ್ಯವಸ್ಥೆ ರೂಪಿಸಿದಂತಹ ನೀತಿಗಳಿರ್ಬೋದು, ಶಾಸನಗಳಿರ್ಬೋದು, ಮೂಲಭೂತ ಕಾನೂನಾದ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾದ ಸಾಂವಿಧಾನಿಕ ಕ್ರಮಗಳು ಇರಬಹುದು, ರಕ್ಷಣೆಗಳಿರಬಹುದು, ಸಾಂವಿಧಾನಿಕ ಬೆಂಬಲ ಇರಬಹುದು, ಇವೆಲ್ಲವನ್ನು ನಾವು ರಾಜಕೀಯ ಪರಿಣಾಮಗಳು ಎಂದು ವ್ಯಾಖ್ಯಾನಿಸುವಂಥದ್ದು. ಅಂದರೆ ಚಳವಳಿಯ ಪರಿಣಾಮವಾಗಿ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಉಂಟಾದ ಬದಲಾವಣೆಗಳು, ಪರಿವರ್ತನೆಗಳು, ಸಕಾರಾತ್ಮಕವಾದಂಥ ಅಂಶಗಳನ್ನೇ ನಾವು ರಾಜಕೀಯ ಪರಿಣಾಮಗಳು ಅನ್ನೋದಾಗಿ ವ್ಯಾಖ್ಯಾನಿಸುವಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ನಾವು
ಈಗಾಗಲೇ ನಾನು ಹೆಸರಿಸಿದ ಹಾಗೆ ಗ್ವಾಲಿಯರ್ನ ಸಯ್ಯಾಜಿರಾವ್ ಗಾಯಕ್ವಾಡ್ ಇರ್ಬೋದು, ಕೊಲ್ಲಾಪುರದ ಸಾವು ಮಹಾರಾಜ್ ಅವರಿರ್ಬೋದು, ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಇವರೆಲ್ಲ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ. 1918ರಲ್ಲಿ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಲೆಸ್ಲಿ ಮಿಲ್ಲರ್ ಅನ್ನುವಂಥ ಒಂದು ಆಯೋಗವನ್ನು ರಚಿಸ್ತಾರೆ. ಲೆಸ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದವರನ್ನು ಗುರುತಿಸುವ ಸಲುವಾಗಿ ಮತ್ತು ಅವರಿಗೆ ಗುರುತಿಸುವ ಮೂಲಕ ಅವರಿಗೆ ಯಾವ ರೀತಿಯಲ್ಲಿ ಅವರ ಅಭಿವೃದ್ಧಿಗೆ ಸಹಾಯಕವಾಗುವಂತಹ ಯೋಜನೆಗಳನ್ನು ರೂಪಿಸ್ಬೋದು ಅಂತ. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದಲೇ ನೇಮಕವಾದ ಶ್ರೀ ಕಾಂತರಾಜೆ ಅರಸ್ ಅವರ ನಾಯಕತ್ವದಲ್ಲಿ ಒಂದು ಸಮಿತಿಯನ್ನು ರೂಪಿಸಲಾಗ್ತದೆ. ಆ ಸಮಿತಿಯ ವರದಿಯ ಅನ್ವಯ ಮೈಸೂರು ಸಂಸ್ಥಾನದಲ್ಲಿ 50% ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಕಲ್ಪಿಸಲಾಗ್ತದೆ. ಇದೊಂದು ಐತಿಹಾಸಿಕವಾದಂಥ ಒಂದು ಕ್ರಮವಾಗಿತ್ತು. ಹಿಂದುಳಿದ ವರ್ಗಗಳ ಚಳವಳಿಯಲ್ಲಿ ನಾವು ಸದಾ ಉಲ್ಲೇಖಿಸಬಹುದಾದಂಥ ಒಂದು ದಿಟ್ಟ ಹೆಜ್ಜೆಯನ್ನು ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ರೂಪಿಸಿದ್ದಾರೆ. ಅದು ನಮಗೆ ಮಾರ್ಗದರ್ಶನವನ್ನು ಕೊಡುವಲ್ಲಿಯೂ ನಾವು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗುತ್ತದೆ. ಹಿಂದುಳಿದ ವರ್ಗಗಳ ಚಳವಳಿಗಳ ರಾಜಕೀಯ ಪರಿಣಾಮಗಳಲ್ಲಿ ನಾವು ಮುಖ್ಯವಾಗಿ ಸಾಂವಿಧಾನಿಕ ಕ್ರಮಗಳು ಮತ್ತು ಶಾಸನಗಳು ಇವುಗಳನ್ನು ಉಲ್ಲೇಖಿಸಬೇಕಾಗ್ತದೆ. ಸಾಂವಿಧಾನಿಕ ಕ್ರಮಗಳಲ್ಲಿ ಸಂವಿಧಾನದ 15 ಉಪವಿಧಿ 4, 16 ಉಪವಿಧಿ 4 ನಾವು ಗಮನದಲ್ಲಿಟ್ಕೊಳ್ಬೇಕು. ಅದೇ ರೀತಿ ಸಂವಿಧಾನದ 340ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಲಾಗ್ತದೆ. ಹಾಗೆಯೇ ರಾಜ್ಯಗಳಲ್ಲೂ ಸಹ ಹಿಂದುಳಿದ ವರ್ಗಗಳ ಆಯೋಗ, ಆರ್ಥಿಕವಾದ ಅಭಿವೃದ್ಧಿ ಮಂಡಳಿಗಳು, ಇವೆಲ್ಲವನ್ನು ರೂಪಿಸಲಾಗ್ತದೆ. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಅವುಗಳೆಲ್ಲ ಈ ವರ್ಗಗಳ ಮೇಲೆ ಆಗುವ ದೌರ್ಜನ್ಯಗಳ ವಿರುದ್ಧದ ದೂರುಗಳನ್ನು ಸ್ವೀಕರಿಸುವ ಮೂಲಕ ಅವರಿಗೆ ನ್ಯಾಯಯುತವಾದಂಥ ಒಂದು ಪರಿಹಾರವನ್ನು ಒದಗಿಸಲಿಕ್ಕೆ ಪ್ರಯತ್ನಿಸಲಿಕ್ಕೆ ಅವಕಾಶಗಳು ಇವೆ. ಈ ನೆಲೆಯಲ್ಲಿ ಭಾರತ ಸರ್ಕಾರವು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅವರನ್ನು ಗುರುತಿಸುವ ಮೂಲಕ ಅವರಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೋದು ಎನ್ನುವ ನೆಲೆಯಲ್ಲಿ ಹಲವಾರು ಆಯೋಗಗಳನ್ನು ರಚಿಸಿದೆ. ಅದರಲ್ಲಿ ಮುಖ್ಯವಾಗಿ 1953ರಲ್ಲಿ ಕಾಕಾ ಕಾಲೇಲ್ಕರ್ ಅವರ ಆಯೋಗ, ಎರಡನೇದಾಗಿ ಇದು ಅತ್ಯಂತ ಮುಖ್ಯವಾದಂಥ ಆಯೋಗವಾಗಿತ್ತು, ಮಂಡಲ ಆಯೋಗ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಆಯೋಗವನ್ನು 1979ರಲ್ಲಿ BP ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ರೂಪಿಸಲಾಗ್ತದೆ. ನಂತರ 1980ರಲ್ಲಿ ಈ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತದೆ. 1990ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಮಾನ್ಯ VP ಸಿಂಗ್ ಅವರು ಈ ವರದಿಯನ್ನು ಜಾರಿಗೊಳಿಸ್ತಾರೆ. ಈ ವರದಿಯ ಅನ್ವಯವಾಗಿ ಅಥವಾ ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು ಮುಖ್ಯವಾಗಿ 3743 ಹಿಂದುಳಿದ ವರ್ಗಗಳ ಜಾತಿಗಳನ್ನು ಗುರುತಿಸಲಾಗ್ತದೆ ಮತ್ತು ಅವರಿಗೆ 27% ಮೀಸಲಾತಿಯನ್ನು ಕಲ್ಪಿಸುವ ವರದಿಯನ್ನು ನೀಡಲಾಗ್ತದೆ. ನಂತರ 1992ರಲ್ಲಿ ಮಾನ್ಯ
ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ, ಅಂದರೆ ಮುಖ್ಯವಾಗಿ ಇಂದಿರಾ ಸಹಾನಿ ಮತ್ತು ವರ್ಸಸ್ ಕೇಂದ್ರ ಸರ್ಕಾರದ ವಿವಾದದಲ್ಲಿ ಅಥವಾ ವ್ಯಾಜ್ಯದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಹ ಈ ವರ್ಗಗಳಿಗೆ ಶೇಕಡ 27ರ ಮೀಸಲಾತಿಯನ್ನು ಕೊಡಬೇಕು, ನೀಡಬೇಕು ಅನ್ನೋದಾಗಿ ಪ್ರತಿಪಾದಿಸ್ತದೆ. ನಂತರ ಹೀಗೆ ಕರ್ನಾಟಕದಲ್ಲೂ ಸಹ 1960, 70 ಈ ದಶಕಗಳಲ್ಲಿ LJ ಆವನೂರು ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ಹೀಗೆ ಹಲವಾರು ಆಯೋಗಗಳನ್ನು ರಚಿಸಲಾಗ್ತದೆ. ಈ ಎಲ್ಲ ಕ್ರಮಗಳ ಮೂಲಕ ಹಿಂದುಳಿದ ವರ್ಗದವರಿಗೆ ಅವರ ಕಲ್ಯಾಣಕ್ಕಾಗಿ ಬೇಕಾದ ಕ್ರಮಗಳನ್ನು, ಶಾಸನಗಳನ್ನು ರೂಪಿಸಲಾಗ್ತದೆ. ಒಟ್ಟಿನಲ್ಲಿ ನಾವು ಹಿಂದುಳಿದ ವರ್ಗಗಳ ಚಳವಳಿ ಆತ್ಮಗೌರವಕ್ಕಾಗಿ, ಸಮಾನ ವ್ಯಕ್ತಿ ಘನತೆಗಾಗಿ, ಉತ್ತಮ ಬದುಕಿಗಾಗಿ ರೂಪಿಸಲ್ಪಟ್ಟ ಚಳವಳಿಯಾಗಿತ್ತು. ಈ ಚಳವಳಿಯ ಆಶಯವು ಒಂದು ಉತ್ತಮ, ಸುಧಾರಿತ, ನ್ಯಾಯಯುತವಾದ ಸಮಾಜದ ಸ್ಥಾಪನೆ ಆಗಿರುತ್ತದೆ. ಹಂಚಿಕೆಯಲ್ಲಿ ಮತ್ತು ಗುರುತಿಸುವಿಕೆಯಲ್ಲಿ ನ್ಯಾಯ ಅನ್ನುವಂಥದ್ದು ಸಮಾಜದ ಸತ್ವ ಆಗಿರಬೇಕು, ಮೂಲ ಆಶಯ ಆಗಿರಬೇಕು ಅನ್ನುವಂಥದ್ದೇ ಈ ಸಾಮಾಜಿಕ ಚಳವಳಿಗಳ ಪ್ರಮುಖ ಒಂದು ಉದ್ದೇಶ ಆಗಿರ್ತದೆ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ನೆನಪಿಟ್ಟುಕೊಳ್ಳುವ ಮೂಲಕ ಈ ಚಳವಳಿಗಳ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಧನ್ಯವಾದ.